ಅಮರ ಗುರುಗಳು ಮತ್ತೆ ಹುಟ್ಟಿ ಬರ್ತಾರೆ ಅಂತ ಹೇಳಿ 2042 he'll come back. In Shravana Nakshatra on Amavasya day, definitely he'll come back. He will be in Bharat Desha, but where? Question mark. Okay, we don't know. ಸರ್, ಆಮೇಲೆ ತುಂಬಾ ಜನದ ಪ್ರಶ್ನೆ ಏನು ಅಂದ್ರೆ ಅಮರ ಗುರುಗಳು ಪ್ರಳಯದ ಬಗ್ಗೆ ಏನಾದ್ರು ಹೇಳಿದ್ರ? ಎಷ್ಟೋ ನಾವು ಹೇಳಿದ್ವಲ್ಲ, ನಾವು ನಿಮ್ಗೆ ಆಲ್ರೆಡಿ 2025 ಅಂತ ಅದು ಎಲ್ಲ ಇವಾಗ್ಲೂ ಎಷ್ಟೋ ಯೂಟ್ಯೂಬ್ ನಲ್ಲಿ ಎಷ್ಟೋ ಜನ ಹೇಳಿದ್ದಾರೆ. when ಶನಿ changes from ಕುಂಭ ರಾಶಿ ಟು ಮೀನ ರಾಶಿ, ಪ್ರಳಯ ಆಲ್ರೆಡಿ ಪ್ರಳಯ ಆಗಿದೆ. ಪ್ರಳಯ has already started. only thing we are not aware of it. ಇವಾಗ ನೋಡ್ತಾ ಇದ್ದೀರಾ ಎಲ್ಲ ಕಡೆ ವ್ಯಾಲ್ಕನೋಸ್ ಎರಪ್ಟ್ ಆಗೋದು, ಫ್ಲಡ್ಸ್ ಆಗೋದು. ಮೊನ್ನೆ ನೋಡಿದ್ರ ದುಬೈನಲ್ಲಿ, ಅಬುದಾಬಿನಲ್ಲಿ ಎಷ್ಟು ಮಳೆ, 1 year ಮಳೆ ಒಂದೇ ದಿವಸ ಹೊಡೆದಿದೆ. ಅರ್ಥಕ್ವೇಕ್ ಆಗಿದೆ ಎಲ್ಲ ಕಡೆ. ನೇಚರ್ ಇಸ್ ಟೇಕಿಂಗ್ ಇಟ್ಸ್ ಓನ್ ಟರ್ನ್. ಸೊ ಇದು ಶುರು ಆಗ್ತದೆ ಇವಾಗ. ಆಲ್ರೆಡಿ ಯುಕ್ರೇನ್ ವಾರ್ ಇಟ್ ಈಸ್ ಗೋಯಿಂಗ್ ಇನ್ ದ ಪೀಕ್. ರಷ್ಯಾ ಅವನು ಫಸ್ಟ್ ಪ್ರೆಸಿಡೆಂಟ್ ಆಗಿದ್ದೆ, ಅವನು ಹೇಳಿದಾನೆ ಕ್ಲೀನ್ ಆಗಿ ದೇರ್ ವಿಲ್ ಬಿ ಥರ್ಡ್ ವರ್ಲ್ಡ್ ವಾರ್ ಅಂತ ಹೇಳಿದಾನೆ. ಅಂಡ್ ಅವನು ಅಷ್ಟು ಫಾಸ್ಟ್ ಆಗಿ ಮೂವ್ ಆಗ್ತಾ ಇದ್ದಾನೆ ಒಳಗಡೆ, ಯುಕ್ರೇನ್ ಒಳಗಡೆ. ಅವನು ಯಾವಾಗ ಅವ್ರ ಕ್ಯಾಪಿಟಲ್ ಕ್ಯೂನ ತಗೊಳ್ತಾನೋ ಆವಾಗ ಶುರು ಆಗ್ತದೆ ಥರ್ಡ್ ವರ್ಲ್ಡ್ ವಾರ್. ನ್ಯಾಟೋ ನೇಷನ್ಸ್ ಎಲ್ಲ ಇವ್ರ ಮೇಲೆ ದಾಳಿ ಮಾಡ್ತಾರೆ. ಸೊ ಇವಾಗ ಇಲ್ಲಿ ಇಸ್ರೇಲ್, ಗಾಜಾ, ಅಲ್ಲಿ ಇಟ್ ಈಸ್ ಆಲ್ಸೋ ಗೈನಿಂಗ್ ಮೊಮೆಂಟಮ್. ಇವರ ಪರ್ಟಿಕ್ಯುಲರ್ ಸ್ಟ್ರಿಪ್ ಮೇಲೆ ಹೋಗ್ಬೇಡ ಅಂದ್ರೆ ರಾಫಾ, ಇವ್ರು ಹೋಗ್ತಾ ಇದ್ದಾರೆ. ಸೊ ಈ ತರ ಇವಾಗ ಎಲ್ಲರೂ ಅರಬ್ ಕಂಟ್ರೀಸ್ ಒಂದಾಗಿ ಸೇರ್ತಾರೆ. These are all will culminate into the actual war. ಸರ್, ಏನಂದ್ರೆ ಕಲಿಯುಗ ಮುಗಿದಿದೆ ಅಂತ ತುಂಬಾ ಪ್ರೋಗ್ರಾಮ್ ಅಲ್ಲಿ ಹೌದು. ಲಾಸ್ಟ್ ಟೈಮ್ ನಾವು ನಿಮ್ಗೆ ಪ್ರೂಫ್ ಕೊಟ್ಟಿದ್ವಿ ನಾವು. ಅಂದ್ರೆ ಪ್ರಳಯ ಆಗದೆ ಕಲಿಯುಗ ಮುಗಿದಿದ್ಯಾ, ಯುಗ ಅಂತ್ಯ ಆಗಿದ್ಯಾ ಅನ್ನೋದು ಒಂದು ಪ್ರಶ್ನೆ. ಯಾಕೆಂದ್ರೆ ಯುಗ ಅಂತ್ಯ ಆಗ್ಬೇಕು ಅಂದ್ರೆ ಪ್ರಳಯಗಳು ನಡಿಬೇಕು. ಆ ಪ್ರಳಯ ಬೇರೆ, ಈ ಪ್ರಳಯ ಬೇರೆ. ಒಂದು ಚತುರ್ಯುಗ ಮುಗಿತಿದಲ್ಲ ಆವಾಗ ಒಂದು ಪ್ರಳಯ ಆಗ್ತದೆ. ಒಂದು ಮಹಾಯುಗ ಸೈಕಲ್ ಮುಗಿತದಲ್ಲ ಆವಾಗ ಒಂದು ಮಹಾಪ್ರಳಯ ಆಗ್ತದೆ. ಒಂದು ಮನ್ವಂತರ ಮುಗಿತದಲ್ಲ ಆವಾಗ ಒಂದು ಪ್ರಳಯ ಆಗ್ತದೆ. ಎಲ್ಲವೂ ಒಂದೊಂದು ಸ್ಟೇಜ್ ನಲ್ಲಿ ಆಗ್ತದೆ ಪ್ರಳಯ. ಸೊ ಡಿಫ್ರೆಂಟ್ ಪ್ರಳಯಸ್ ಇನ್ ಡಿಫ್ರೆಂಟ್ ಲೆವೆಲ್ಸ್ ಆಗ್ತದೆ. ಇದು ಸುಮ್ಮನೆ ಪ್ರಳಯ, ಅದು ಮಹಾಪ್ರಳಯ, ಆ ತರ ಲೆವೆಲ್ ನಲ್ಲಿ ಹೋಗ್ತಾ ಇರ್ತದೆ. ಅಂದ್ರೆ ಒಂದು ಯುಗಾಂತ್ಯದಲ್ಲಿ ಒಂದು ಪ್ರಳಯ ಆಗ್ತದೆ. ಅದು ಇವಾಗ ಆಗ್ತಾ ಇದೆ, ನಾವು ಅದನ್ನ ಕೂತಿಡ್ಕೊಳ್ತಾ ಇಲ್ಲ. ನೇಚರ್ ಹಸ್ ಚೇಂಜ್. ಪ್ರಳಯ ಅಂದ್ರೆ ಅಂದ್ರೆ ಪ್ರಕೃತಿ, ಲಯ ಅಂದ್ರೆ ಚೇಂಜ್. ಸೊ ನೇಚರ್ ಹಸ್ ಚೇಂಜ್. ದ ಅನಿಮಲ್ಸ್ ಆರ್ ನೋಟೆಡ್ ಇಟ್ and they are changing their way of behavior, but we are not accepting it. That is why we are suffering. Okay sir, ಆಮೇಲೆ ಯಾವಾಗ ಎಂಡ್ ಆಗುತ್ತೆ ಅಂತ ಕೆಲವೊಬ್ರು ಅಲ್ಲ, it will be between 25 to 30 years. It is a process. Everything is a process alva. See, even though they have got the latest arsenal, ಇವಾಗ ಲೇಟೆಸ್ಟ್ ಆರ್ಸೆನಲ್ ರಷ್ಯಾ ಹತ್ರ ಇದೆ, ಅವ್ರ ಹತ್ರ ಇದೆ. ನ್ಯಾಟೋ ಕಂಟ್ರೀಸ್ ಎಷ್ಟು ಕಂಟ್ರೀಸ್ ಎಲ್ಲ ಸಪ್ಲೈ ಆಗ್ತದೆ. ಆದ್ರೂ 2.5 years ಆಯ್ತು, ವಾರ್ ಇಸ್ ಗೋಯಿಂಗ್ ಆನ್. ಇದು ನೋಡಿ, ಇಸ್ರೇಲ್ ಗಾಜಾ 7 months ಆಯ್ತು, ಇಟ್ ಈಸ್ ಗೋಯಿಂಗ್ ಆನ್. ದೇ ಥಾಟ್ ಇಟ್ ವಿಲ್ ಬಿ ಓವರ್ ಇನ್ 3 days, ಬಟ್ 7 months ಆಯ್ತು. ಸೊ ಆ ತರ ನಥಿಂಗ್ ಕ್ಯಾನ್ ಬಿ ಸೆಡ್. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್, ಬಟ್ ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾಪನ್. ಸರ್, ಆಮೇಲೆ ಇನ್ನೊಬ್ರು ಪ್ರಶ್ನೆ ಬಂದು, ಅಮರ ಗುರುಗಳು ಮತ್ತೆ ಹುಟ್ಟಿ ಬರ್ತಾರೆ ಅಂತ ಹೇಳಿ 2042 he'll come back. In Shravana Nakshatra on Amavasya day, definitely he'll come back. He will be in Bharat Desha, but where? Question mark. Okay, we don't know. Okay. Yes sir. Sir, ಇನ್ನೊಬ್ರು ಕೇಳಿದರೆ, ಈಗ ಭೂಮಿ ಇನ್ನ ಸಂಧಿ ಕಾಲದಲ್ಲಿ ಇದೀವಿ, ಫೋಟಾನ್ ವಲಯ ಎಂಟ್ರಿ ಆಗುತ್ತೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದಾರೆ. ಅಂದ್ರೆ ಈ ಟೋಟಲ್ ಸೋಲಾರ್ ಇದೆಯಲ್ಲ ನಮ್ದು, ಇದು ಬಂದು ಸೌರಮಂಡಲ ಪೂರ್ತಿ ಫೋಟಾನ್ ವಲಯಕ್ಕೆ ಹೋಗುತ್ತೆ. ಆಗ ಸ್ಪೀಡ್ ಅನ್ನೋದು ವೇರಿಯೇಷನ್ ಆಗುತ್ತೆ, ಬೇಗ ಸತ್ಯಯುಗ ಶುರು ಆಗ್ಬೋದು ಅಂತ ಹೇಳ್ತಾ ಇದಾರೆ. ಅದು ಸತ್ಯನ ಸುಳ್ಳ ಅಂತ? ಇಲ್ಲ, ಅದು ಸೈಂಟಿಫಿಕಲಿ ದೇ ಹ್ಯಾವ್ ಟೋಲ್ಡ್ ಲೈಕ್ ದಟ್. ಬಟ್ ನಮ್ಮ ಋಷಿಗಳ ಪ್ರಕಾರ ಸಂಧಿಕಾಲ ಇಸ್ 432 years. ಸೊ ಇವಾಗ ಕಲಿಯುಗದಲ್ಲಿ ವಿ ಹ್ಯಾವ್ ಕಮ್ ಟು ದ ಪೀಕ್ ಆಫ್ ಅಧರ್ಮ ಆಕ್ಟಿವಿಟೀಸ್. ಸೊ ಇದು ಅಧರ್ಮ ಆಕ್ಟಿವಿಟೀಸ್ ಹೋಗಿ ಧರ್ಮ will be established by the rishis. So it is a process and it will take its own time. So atara it will take time. As we go into the Sandhi Kala towards Satyuga,
then things will change. The civilization will change. The time factor will change. The age of the human beings will change. The personality of the human beings will change. Geographical changes will take place. Everything will change totally. ಓಕೆ ಎಸ್ ಸರ್. ಸರ್ ಇನ್ನ ಒಂದು ಪಾಪ ಅಂದ್ರೇನು ಪುಣ್ಯ ಅಂದ್ರೇನು ಅದು ಹೇಗೆ ಉಂಟಾಗುತ್ತೆ ಅನ್ನೋದು ಒಬ್ಬರ ಪ್ರಶ್ನೆ. ಯಾವ್ದು ಪಾಪ? ದಾನ ಧರ್ಮ ಅನ್ನೋದು ಪುಣ್ಯ. ಓಕೆ. ಪಾಪ ಅನ್ನೋದು ಇಫ್ ಯು ಹ್ಯಾವ್ ಎ ನೆಗೆಟಿವ್ ಥಾಟ್, ಯು ಡೂ ಎ ನೆಗೆಟಿವ್ ಆಕ್ಟಿವಿಟಿ, ದಟ್ ಈಸ್ ಪಾಪ. ಓಕೆ. ಒಂದ್ಸತಿ ಮಿಸ್ಟೇಕ್ ಮಾಡಿದ್ರೆ ಇಟ್ ಈಸ್ ಎ ಮಿಸ್ಟೇಕ್. ಎರಡನೇ ಸತಿ ಮಾಡಿದ್ರೆ ಗೊತ್ತಿದ್ದು ಮಾಡ್ತಿರಲ್ಲ ಅದು ಪಾಪ, ಅದು ಸಿನ್, ಅದು ಕ್ಷಮೆ ಇಲ್ಲ ಅದಕ್ಕೆ. ಓಕೆ. ಇನ್ನೊಂದು ಮಾತು ಹೇಳ್ತಾರೆ ದೊಡ್ಡವರು ಏನಂದ್ರೆ, ಇವಾಗ ಗೋ ಹತ್ಯೆ ಮಾಡ್ತಾರೆ, ಅದು ಪಾಪ. ಯು ಆರ್ ಕಿಲ್ಲಿಂಗ್ ಎ ಲಿವಿಂಗ್ ಬೀಯಿಂಗ್. ಓಕೆ ಅಲ್ವಾ? ಓಕೆ. ಅದ್ರಲ್ಲಿ ಏನು ಅಂದ್ರೆ ಈಗ ಕೆಲವೊಂದು ನಾವು ನಮಗ್ ತೊಂದರೆ ಆಗುತ್ತೆ ಅಂತ ಕೊಲೆ ಮಾಡ್ತೀವಿ. ಎಕ್ಸಾಂಪಲ್ ನಾಯಿ ಆಗ್ಬೋದು, ಇಲ್ಲ ಇರುವೆ ಆಗ್ಬೋದು, ಸೊಳ್ಳೆ ಆಗ್ಬೋದು, ಇದೆಲ್ಲ ಬಂದು ನಾರ್ಮಲಿ ನಾವು ಕಿಲ್ ಮಾಡ್ತಾ ಇರ್ತೀವಿ. ನಾಯಿನೇನು ಕಿಲ್ ಮಾಡ್ತೀವಿ ನಾವು? ಏಕೆಂದ್ರೆ ಈಗ ಕೆಲವೊಬ್ರಿಗೆ ಈಗ ಮನೆ ಹತ್ರ ನಾನೇ ರೀಸೆಂಟ್ ಆಗಿ ನೋಡಿದಾಗ ನಂಗೆ ನಾಯಿ ಕಚ್ಚಿದೆ ಓಡಾಡುವಾಗ. ತುಂಬಾ ನಾಯಿಗಳನ್ನ ಏನ್ ಮಾಡ್ತಾರೆ, ಎಷ್ಟೋ ಜನ ಕರ್ಕೊಂಡ್ಬಂದು ಒಂದೊಂದು ಏರಿಯಾ ಬಿಟ್ಟು ಹೊಟ್ಟೋಗ್ತಾರೆ. ಹೌದು ಆಯ್ತಾ, ಅಲ್ಲಿ ಮಕ್ಳುಗಳೆಲ್ಲ ಓಡಾಡ್ತಾ ಇರುತ್ತೆ, ಅಟ್ಯಾಕ್ ಮಾಡೋದು ಜಾಸ್ತಿ ಆಗುತ್ತೆ. ಅದು ಎಲ್ಲೋ ಒಂದ್ ಕಡೆ ನಡೀತದೆ. ವಿ ಕೆನಾಟ್ ಹ್ಯಾವ್ ಎ ಜನರಲೈಸ್. ಅಲ್ಲ, ಏನಂದ್ರೆ ಅಂತ ಟೈಮ್ ನಲ್ಲಿ ಏನ್ ಮಾಡ್ತೀವಿ, ಈಗ ನಾಯಿಗಳಿಗೆ ಏನೋ ಒಂದು ಹಾಕ್ಬಿಟ್ಟು ಸಾಯಿಸ್ಬಿಡೋದು ಏನೋ ಒಂದು ಮಾಡ್ತೀವಿ. ಅದು ಸರಿನಾ? ಅದು ಸರಿಗಿಲ್ಲ, ಸರಿ ಇಲ್ಲ ಅದು. ಯಾಕೆಂದ್ರೆ ನಾವು ಬದುಕ್ಬೇಕು ಇಲ್ಲ ನಮ್ಮ ಅಲ್ಲ. ದಟ್ ಈಸ್ ಏನಾಗ್ತಿದೆ ಅಂದ್ರೆ, ಸಿ ಯು ಹ್ಯಾವ್ ಗ್ರೋನ್ ದ ಸಿವಿಲೈಸೇಷನ್, ಯು ಹ್ಯಾವ್ ಕಮ್ ಇನ್ ಟು ದೇರ್ ಪ್ಲೇಸ್. ಓಕೆ. ಇವಾಗ ನೋಡಿ, ಇವಾಗ ಇಲ್ಲಿ ಬಿಲ್ಡಿಂಗ್ಸ್, ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್ ಎಲ್ಲ ಬಂದಿದೆ. ಯು ಹ್ಯಾವ್ ಡಿಸ್ಟ್ರಾಯ್ಡ್ ನೇಚರ್ ಅಂಡ್ ಯು ಹ್ಯಾವ್ ಕಮ್ ಇನ್ ಟು ಇಟ್. ಸೊ ಯು ಹ್ಯಾವ್ ಡನ್ ಅಧರ್ಮ. ಓಕೆ. ಸೊ ಯು ಆರ್ ಫೇಸಿಂಗ್ ಆಲ್ ದೋಸ್ ಥಿಂಗ್ಸ್. ಓಕೆ. ಪಾಪ ಅಂದ್ರೆ ಇದೆಲ್ಲ ಇರುತ್ತೆ. ಸರ್ ಇನ್ನೊಂದು, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ ಒಂದು ಗಾದೆ ಇದೆ. ಹೌದು. ನೀವು ನೋಡಿ, ಮನಸ ವಾಚ ಕಾಯ ಏನೇ ನೀವು ಕೆಟ್ಟದ್ ನೆನ್ಸ್ರೆ ಅದು ನಿಮ್ಗೆ ಪಾಪ ಹಾಕ್ಬಿಡ್ತದೆ. ಕರ್ಮ, ಪಾಪ ಕರ್ಮ ಬರ್ತದೆ. ಯಾರೋ ಮಾಡಿರ್ತಾರೆ, ಅದನ್ನ ನಾವು ಮಾತಾಡ್ತಾನೆ ಇರ್ತೀವಿ ಅಂದ್ರೆ ತಪ್ಪು. ಏನಕ್ಕೆ ಮಾತಾಡ್ಬೇಕು? ಇಟ್ ಇಸ್ ನಾಟ್ ನೆಸೆಸರಿ. ಓಕೆ. ಅವ್ರೇನೋ ಮಾಡಿದ್ರು, ಅವರು ಅದು ಕರ್ಮ ಅವ್ರು ಅನ್ಭವಿಸ್ತಾರೆ. ನೀವು ಸುಮ್ನೆ ಅದನ್ನ ಗಾಸಿಪ್ ಮಾಡಿ ಅದಕ್ಕೆ ಸ್ವಲ್ಪ ಆಡ್ ಮಾಡಿ ಒಗ್ಗರಣೆ ಹಾಕಿ ಬೆಳೆಸೋದು, ಅದು ನಿಮ್ ಕರ್ಮ. ನೀವು ಪಾಪ ಸೇರ್ಸ್ಕೊಳ್ತಾ ಇದ್ದೀರಾ ಇಂಡೈರೆಕ್ಟ್ ಆಗಿ. ಬೇರೆಯವ್ರ ಬಗ್ಗೆ ಸುಮ್ಮನೆ ಬೇಡ, ಅದೆಲ್ಲ ಪಾಪ. ಅದಕ್ಕೆ ನಮ್ ಗುರು ಅಮರ ಅವ್ರು ಹೇಳಿರೋದು, ಬಿ ಗುಡ್, ಡೂ ಗುಡ್, ಥಿಂಕ್ ಗುಡ್. ಸಿಂಪಲ್ ಆಗಿ ಹೇಳಿದ್ದಾರೆ. ಇದು ಮೂರು ನೀವು ಪಾಲಿಸಿ, ನೀವು ಪುಣ್ಯ ಕಟ್ಕೊಳ್ತೀರಾ. ಪುಣ್ಯ ಕರ್ಮ ಬರ್ತದೆ ನಿಮ್ಗೆ. ಸರ್, ಯೋಗಿಗಳು ಜ್ಞಾನಿಗಳು ಏನ್ ಡಿಫರೆನ್ಸ್? ಎರಡು ಒಂದೇ ಸ್ವಾಮಿ, ಎರಡು ಒಂದೇ. ನಾವು ಡಿಫ್ರೆಂಟ್ ಟರ್ಮಿನಾಲಜಿ ಮಾಡ್ಕೊಂಡಿದೀವಿ ಅಷ್ಟೇ, ಬೇರೆ ಏನಿಲ್ಲ. ಯೋಗಿ ಜ್ಞಾನಿ ಎರಡು ಒಂದೇ. ಇವಾಗ ನೀರು, ಜಲ ಅಂತೀವಿ, ಆ ತರ. ಓಕೆ. ಸರ್ ಇನ್ನೊಬ್ರು ಕೇಳಿದರೆ, ನಾವು ನಮ್ಮ ಮಕ್ಕಳಿಗೋಸ್ಕರ ಎಲ್ಲ ಮಾಡ್ತಿದೀವಿ, ಆದ್ರೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಉಳಿಸೋದಕ್ಕಾಗುತ್ತಾ? ಏನಾದ್ರು ನೋಡಿ, ಆಸ್ ಪರ್ ಸನಾತನ ಧರ್ಮ ಅಂಡ್ ದ ರಿಷೀಸ್, ಹಸ್ಬೆಂಡ್ ಅಂಡ್ ವೈಫ್ ರಿಲೇಷನ್ ಇಸ್ ದ ಶಾಶ್ವತ. ಅದು ಜನ್ಮ ಜನ್ಮಾಂತರ ಬರ್ತಾ ಇದೆ. ಮಕ್ಕಳು ಬಂದ್ಬಿಟ್ಟು ದೇ ಕಮ್ either ಫಾರ್ ಎಕ್ಸ್ಪೆಂಡಿಚರ್ ಆರ್ ಇನ್ಕಮ್. ಆ ಕರ್ಮಾನುಸಾರ ಅವ್ರು ಬರ್ತಾರೆ. ಋಣಾನುಬಂಧಕ್ಕೆ ಅವರು ಬರ್ತಾರೆ. ಅವ್ರು ಬಂದು ತೀರ್ಸ್ಕೊಳ್ತಾರೆ ಋಣ, ಇಲ್ಲ ಅಂದ್ರೆ ಋಣ ಕೊಟ್ಬಿಟ್ಟು ಹೋಗ್ತಾರೆ ಅಷ್ಟೇ. ಅವ್ರಿಗೂ ನಮಗೂ ಸಂಬಂಧ ಇಲ್ಲ. ಇನ್ನೊಂದು ಬಂದು ಅಂದ್ರೆ ಅವರು ಕೇಳಿರೋ ಪ್ರಶ್ನೆ ಏನು ಅಂದ್ರೆ, ಈಗ ನಾವು ಮಾಡಿ ಮಾಡಿ ಆಸ್ತಿ ಎಲ್ಲ ಗುಡ್ಡೆ ಆಗ್ತಾ ಇದೀವಿ, ಮುಂದೆ ಏನಾದ್ರು ಪ್ರಳಯ ಅವು ನಡೆದಾಗ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಏನಾದ್ರು ನೀವು ಯಾರನ್ನು ಉಳಿಸ್ಕೊಳಕ್ಕಾಗಲ್ಲ. ಯಾರ್ಯಾರು ಸತ್ಯ ಧರ್ಮ ಪಾಲಿಸ್ತಾರೋ ಅವರು ಪ್ರಳಯದಿಂದ ಉಳಿಸ್ಕೊಳ್ತಾರೆ. ಅವ್ರ ಮಕ್ಕಳೇ ಆಗ್ಲಿ, ಅವರು ಪಾಲಿಸಲ್ಲ ಅಂದ್ರೆ ಅವರು ನಿಮ್ ಮುಂದ್ಗಡೆನೆ ಹೊರ್ಟೋಗ್ತಾರೆ ಅವರು. ಇದೆಲ್ಲ ಕಣ್ಣು ಮುಂದೆ ನೋಡುವಂತದ್ದು. ಎಸ್ ಸರ್. ಸರ್, ಮೈತ್ರೇಯ ಅಂದ್ರೆ ಯಾರು ಅಂತ ಒಬ್ರು ಕೇಳಿದ್ದಾರೆ. ಮೈತ್ರೇಯ ಅನ್ನೋದು ಶಂಬಲ ಗ್ರಾಮದಲ್ಲಿ ಅವರೇ ಪ್ರಿಸೈಡಿಂಗ್ ಲಾರ್ಡ್. ಸರ್, ಆಮೇಲೆ ಅಮರ ಗುರುಗಳದ್ದು ಒಂದು 52 ಶ್ಲೋಕದ ಒಂದು ಬುಕ್ ಬಗ್ಗೆ ಏನಾದ್ರು ತಿಳಿಸಿ. ಹೌದು, ಶ್ಲೋಕಗಳ ಬಗ್ಗೆ ಏನಾದ್ರು ತಿಳಿಸಿ. ಆ ಶ್ಲೋಕಗಳು ಅವ್ರು ಬಂದು ಇಟ್ ಈಸ್ ಲೈಕ್ ಅವರು ಎಲ್ಲ ವೇದಾಸ್ ಉಪನಿಷತ್ ತೆಗೆದು ಸೆಲೆಕ್ಟ್ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಇದನ್ನು ನೀವು ಡೈಲಿ, ಅದು ಪ್ರಾತಃ ಸ್ಮರಣೆ ಅಂತ ಅವ್ರು ಕೊಟ್ಟಿರೋದು. ಡೈಲಿ 52 ಶ್ಲೋಕಾಸ್ ನಾವು ಡೈಲಿ ಓದ್ಬೇಕು. ಅಂಡ್ ಇಟ್ ವಿಲ್ ಗಿವ್ ಯು ದ ಡಿಸೈರ್ಡ್ ಸ್ಪಿರಿಚುವಲ್ ಫ್ರೂಟ್. ತಿಳಿಸ್ಕೊಡಿ ಅಂತ ಕೇಳಿ. ಅದು ಬೇಕಾದ್ರೆ ಬುಕ್ ಇದೆ ನಮ್ಮ ಹತ್ರ. ಅವ್ರ ಅಡ್ರೆಸ್ ಕೊಡ್ಸಿದ್ರೆ ನಾವು ಅವ್ರಿಗೆ ಕೊರಿಯರ್ ಮಾಡ್ತೀವಿ. ಆಮೇಲೆ
ಸರ್ ಸತ್ಸಂಗ ಅಂದ್ರೆ ನಿಜವಾಗ್ಲೂ ಏನು? ಸತ್ಸಂಗದಲ್ಲಿ ಏನ್ ಮಾಡ್ಬೇಕು ನಾವು? ಸತ್ಸಂಗ ಅಂದ್ರೆ ವೇರ್ ಪೀಪಲ್ ಕಮ್ ಟುಗೆದರ್. ಓಕೆ. ಸತ್ ಅಂದ್ರೆ ಟ್ರೂತ್, ಸತ್ಯವನ್ನು ತಿಳ್ಕೊಕ ಬಂದಿರೋ ಒಂದು ಗ್ರೂಪ್ ಸತ್ಸಂಗ ಗ್ರೂಪ್. ಓಕೆ. ಅಲ್ಲಿ ಬಂದು ಸತ್ಯ ಬಂದು ಪರಬ್ರಹ್ಮ, ಅವರನ್ನು ನಾವು ತಿಳ್ಕೊಂಡು ಅವರನ್ನು ಹೆಂಗೆ ಆಚರಿಸೋದು ಅನ್ನೋದು ಒಂದು ಸತ್ಸಂಗ ಗ್ರೂಪ್. ಅದಕ್ಕೆ ಒಂದು ಗುರು ಇರ್ತಾರೆ, ಅವರ ಮಾರ್ಗ ತೋರಿಸ್ತಾರೆ. ಓಕೆ. ಯಾವ್ದು ಸರಿ ಯಾವ್ದು? ಓಕೆ. ಆ ಬುದ್ಧದು ಒಂದು ಫೇಮಸ್ ಕೋಟ್ ಇದೆ, ಸತ್ಸಂಗತ್ವೇ ನಿಸ್ಸಂಗ. ಅದು ನಾವು ಮರ್ತೋಗಿದ್ದೀನಿ, ಅದು ನೀವು ಬೇಕಾದ್ರೆ ಗೂಗಲ್ ನಲ್ಲಿ ಸೆಲೆಕ್ಟ್ ಮಾಡಿ ಅದನ್ನ ಹಾಕಿ. ಓಕೆ. 3 ಸೆಂಟೆನ್ಸ್ ಬರ್ತದೆ, ಚೆನ್ನಾಗಿದೆ ಅದು. ಓಕೆ. ಸತ್ಸಂಗದಲ್ಲಿ ಆಧ್ಯಾತ್ಮಿಕತೆ ಬಿಟ್ಟು ಬೇರೆ ಏನು ಮಾತಾಡೋದು. ಇಟ್ಸ್ ಸತ್ಸಂಗ ಇಸ್ ಟ್ರೂತ್, ಟ್ರೂತ್ ಇಸ್ ಗಾಡ್. ಸೊ ಸ್ಪಿರಿಚುಯಾಲಿಟಿ ಬಗ್ಗೆ ನಾವು ಮಾತಾಡೋದು. ಓಕೆ. ಹೆಂಗ್ ತಿಳ್ಕೋಬೇಕು, ಯಾರಿಂದ ತಿಳ್ಕೋಬೇಕು, ಹೆಂಗ್ ಆಚರಿಸಬೇಕು ಅಂತ. ಅದು ನಲ್ಲಿ ಇಟ್ಸ್ ಡೆಲಿಬರೇಷನ್ ಅಂಡ್ a guru will head it, and he will teach us and he will show us the path. He will enlighten us actually. Okay. From the dark to the light. Okay. Sir, 18 ಪುರಾಣಗಳ ಬಗ್ಗೆ ತಿಳಿಸಿದ್ರಿ. 18 ಪುರಾಣಗಳಲ್ಲಿ ಯಾವ್ದು ಕಂಪಲ್ಸರಿ ನಾವು ಜೀವನದಲ್ಲಿ ಒಳ್ಳೆದನ್ನ ತಿಳ್ಕೋಬೇಕು ಅಂದ್ರೆ ಯಾವ್ದನ್ನ ಓದ್ಬೇಕು ಕಂಪಲ್ಸರಿ? ಅಲ್ಲ, 18 ಪುರಾಣಗಳು ಓದಿದ್ರೆ ಒಳ್ಳೇದು, ಜೀವನದಲ್ಲಿ ಒಂದ್ಸತಿ ಎಲ್ಲರೂ ಓದ್ಬೇಕು. ಬಟ್ ನಮ್ ಗುರು ಅಮರ ಅವರು ಹೇಳಿರೋದು ಪರ್ಟಿಕ್ಯುಲರ್ ಆಗಿ ಶ್ರೀಮದ್ ಭಾಗವತಂನ 7 ದಿವಸದಲ್ಲಿ ಓದ್ಬೇಕು. ಅದು ಬಂದು ಶ್ರೀಮದ್ ಭಾಗವತಂ ಸಪ್ತಾಹ ಅಂತಾನೆ ಹೆಸರು ಅದಕ್ಕೆ. ಅದು 7 ಡೇಸ್ ಒಳಗಡೆ ಓದಿದ್ರೆ ಶ್ರೀಕೃಷ್ಣ ಸಾಕ್ಷಾತ್ ಅವರೇ ನಮ್ಗೆ ಅನುಗ್ರಹ ಮಾಡಿ ಕೃಪೆ ಮಾಡ್ತಾರೆ. ನಾವು ವೈಕುಂಠಕ್ಕೆ ಹೋಗಿ ಸೇರ್ಬೋದು ಈ ಬರ್ತ್ನಲ್ಲೇ. ಇದು ದೃಶ್ಯ ಬಂದ್ಬಿಟ್ಟು ಪರೀಕ್ಷಿತ್ ಮಹಾರಾಜ ಕತೆ, ಎಲ್ಲರಿಗೂ ಗೊತ್ತಾಗ. ಇದು ಓದೋದು ಶ್ರೀಮದ್ ಭಾಗವತಮ್ ಸಂಸ್ಕೃತ್ ಇದೆ, ನರೇಷನ್ ಇದೆ in different languages. Those who know Sanskrit, they can only read Sanskrit. They need not read the narration. But ಯಾರಿಗೆ ಸಂಸ್ಕೃತ್ ಗೊತ್ತಿಲ್ವೋ ಅವರು ಆ ಲ್ಯಾಂಗ್ವೇಜ್ ನರೇಷನ್ ಮಾತ್ರ ಓದಿದ್ರೆ ಸಾಕು. ಬಟ್ 7 ಡೇಸ್ ಒಳಗೆ ಮುಗಿಸ್ಬೇಕು. ಅದಕ್ಕೆ ನಿಯಮ ಇದೆ, ಅದಕ್ಕೊಂದು ಡಿಸಿಪ್ಲಿನ್ ಇದೆ. ಆ ತರ ಆಚರಿಸ್ಕೊಂಡು ನಾವು ಉಪವಾಸ ಇದ್ದು ಮಾಡಬೇಕು.